ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರಂಗನಾಥ್ ಅವ್ರಿಗೆ ಒಬ್ಬ ಬೈಕೋನ್ ಬಂದು ಗುದ್ದು ಹೋಗ್ಬಿಡ್ತಾನೆ. ಆಗ ರಂಗನಾಥ್ ಅವರು ಕೆಳಗಡೆ ಬಿದ್ದು ಕಂದ ಅಂತ ಕೂಗ್ದಾಗ ತಾರಾ ಓಡ್ ಬಂದು ರಂಗನಾಥ್ ಅವ್ರನ್ನ ಹಿಡ್ಕೋತಾಳೆ. ನಂತರ ಅಯ್ಯೋ ಸರ್ ಏನಾಯ್ತು ಅಂತ ತಾರಾ ಗಾಬರಿ ಆದಾಗ ರಂಗನಾಥ್ ಅವ್ರಿಗೆ ತಲೆಗೆ ಮತ್ತೆ ಕಾಲ್ಗೆ ಏಟ್ ಬಿದ್ದು ರಕ್ತ ಬರ್ತಿರುತ್ತೆ. ಆಗ ತಾರಾ ರಂಗನಾಥ್ ಅವ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾಳೆ. ಈ ಕಡೆ ಮನೆಯವ್ರಿಗೆಲ್ಲ ಈ ವಿಷಯ ಗೊತ್ತಾಗಿ ಆಸ್ಪತ್ರೆಗೆ ಓಡ್ ಬರ್ತಾರೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಈ ಮೀನನ್ನೇ ಇದಕ್ಕೆಲ್ಲ ಕಾರಣ, ಇವಳನ್ನ ಮನೆಯಿಂದ ಆಚೆ ಹಾಕಿ ಅಂತ ಎಷ್ಟೊಂದು ಹೇಳಿದೆ, ಆದ್ರೆ ಯಾರು ಕೇಳಲೇ ಇಲ್ಲ. ನನ್ನ ತಾಳಿ ಕುತ್ತು ಅಂತ ಸ್ವಾಮೀಜಿ ಎಷ್ಟೋ ಹೇಳಿದ್ರು, ಆದ್ರೂ ಕೂಡ ಯಾರು ಕೇಳದೆ ಅವಳನ್ನ ಮನೇಲೇ ಇರಿಸ್ಕೊಂಡ್ರಿ. ಇವಾಗ ಅದಾಗೆ ಹೋಯ್ತು. ಈ ದರಿದ್ರದ ಅವಳನ್ನ ಈಗಲೇ ಇಲ್ಲಿಂದ ಕಳಿಸು ಅಂತ ಶಾಂತಿ ಹೇಳ್ತಿರೋವಾಗ ಅವಳು ಯಾಕೆ ಹೋಗ್ಬೇಕು, ಅವಳೆಲ್ಗೂ ಹೋಗೋದಿಲ್ಲ, ಸುಮ್ಮನೆ ಇರು ಸಕ್ಕರೆ, ತಲೆ ಕೆಡಿಸ್ಬೇಡ, ಅವಳು ಇಲ್ಲೇ ಇರ್ತಾಳೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಯಾಕೆ ಕಳ್ಸಲ್ಲ, ಅಪ್ಪ ಅಪ್ಪ ಅಂತ ಮಾತಾಡೋದು, ಹೊಗಳೋದು, ಅಪ್ಕೊಳ್ಳೋದು ಇದೆಲ್ಲ ನಾಟಕ ಅಂತ ಹೇಳು, ನಾನು ಒಪ್ಕೋತೀನಿ. ಊರಿಗೆ ಒಳ್ಳೆ ಪ್ರಜೆ ಆಗ್ಲಿಲ್ಲ, ಮನೆಗೆ ನಿಯತ್ತಾಗಿರೋ ಮಗ ಆಗ್ಲಿಲ್ಲ, ಕಡೆ ಪಕ್ಷ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿರೋರು ಪ್ರಾಣ ಉಳಿಸೋ ಮನುಷ್ಯ ಆದ್ರೂ ಆಗೋ ಅಂತ ಹೇಳಿ ಸೂರ್ಯನ ಶಾಂತಿ ಬೈತಿರ್ತಾಳೆ. ಆಗ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ, ಇದೇ ಮಾತಿಗೆ ತಲೆ ಕೆಡಿಸ್ಕೊಂಡೆ ರಂಗ ಆಕ್ಸಿಡೆಂಟ್ ಮಾಡ್ಕೊಂಡಿರೋದು, ಇದಕ್ಕೆ ಕಾರಣ ಮೀನಾ ಅಲ್ಲ, ನಿಮ್ಮ ನಡವಳಿಕೆನೆ ಅಂತ ಕೇಶವ್ ಅವ್ರು ಹೇಳ್ತಿರೋವಾಗ ನೋಡಿ ನನ್ನ ಗಂಡನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀರ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ, ಇಲ್ಲ ಅಂದ್ರೆ ಅಂತ ಶಾಂತಿ ಹೇಳ್ತಿರೋವಾಗ ಇಲ್ಲ ಅಂದ್ರೆ ಏನಮ್ಮ ಮಾಡ್ತಾ ಇದ್ದೆ ಕೇಳಿಸ್ಕೊಳಮ್ಮ, ನಿಮ್ಮ ಗಂಡನ ಆಸ್ಪತ್ರೆಗೆ ಸೇರಿಸಿದ್ದು ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ನಾನಲ್ಲ, ಆ ಹೆಣ್ಮಗು ತಾರಾ ಅಂತ ಕೇಶವ್ ಅವ್ರು ಹೇಳ್ತಾರೆ. ತಾರಾನ ಅಂತ ಎಲ್ಲರೂ ಆಶ್ಚರ್ಯ ಪಟ್ಕೊಂಡು ನೋಡ್ತಿರೋವಾಗ ತಾರಾ ಅಲ್ಲಿಗೆ ಬರ್ತಾಳೆ. ಆಗ ತಾರಾ ನೋಡಿ ಸೂರ್ಯ ಎದೆ ಮೇಲೆ ಕೈ ಇಟ್ಕೊಂಡು ಸಂಕಟ ಪಡ್ತಿದ್ರೆ ಶಾಂತಿ ಕೂಡ ತುಂಬಾನೇ ಸಂಕಟ ಪಟ್ಕೊಂಡು ನನ್ನ ಗಂಡನ ಆಸ್ಪತ್ರೆಗೆ ಸೇರಿಸಿದ್ದು ನೀನಾ ಅಂತ ಹೇಳಿ ತಾರನ್ನ ಶಾಂತಿ ಕೇಳ್ತಿರೋವಾಗ ಅವ್ರ ಮನೆಯವರ ನೀವೆಲ್ಲ ಏನು ಯೋಚನೆ ಮಾಡಬೇಡಿ, ಅವ್ರ ಹೆಸರಲ್ಲಿ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನಿ, ಅವ್ರಿಗೇನು ಆಗೋದಿಲ್ಲ ಅಂತ ಹೇಳಿ ತಾರಾ ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿ ಹೇಳ್ತಾ 3 ಜನ ಸೊಸೆಯಂದ್ರಿಗಿಂತ ನಿನ್ನಂತ ಒಬ್ಳು ಮಗಳು ಇದ್ದಿದ್ರೆ ಸಾಕಾಗಿತ್ತು ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ನಂತರ ರಂಗನಾಥ್ ಅವ್ರನ್ನ ಎಲ್ಲರೂ ಹೋಗಿ ನೋಡ್ತಾರೆ. ಆಗ್ಲೂ ಕೂಡ ಶಾಂತಿ ಮೀನನ್ನೇ ಬೈತಾ ಇವಳಿಂದಾನೇ ಎಲ್ಲ ಆಗಿದ್ದು, ಇವಳು ಮಾತ್ರ ಮನೆಗೆ ಬರಬಾರ್ದು ಅಂತ ಹೇಳ್ತಿರೋವಾಗ ಇಲ್ಲ ಕಣೆ ಶಾಂತಿ, ಇದಕ್ಕೆಲ್ಲ ಮೀನ ಕಾರಣ ಅಲ್ಲ, ಮೀನ ಬರಲಿಲ್ಲ ಅಂದ್ರೆ ನಾನು ಕೂಡ ಮನೆಗೆ ಬರೋದಿಲ್ಲ ಅಂತ ಹೇಳಿ ರಂಗನಾಥ್ ಅವರು ಹಠ ಮಾಡ್ತಾರೆ. ಈ ಕಡೆ ಸೂರ್ಯ ತಾರಾ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಾನೆ. ಆಗ ತಾರಾ ಕೈ ಏಟಾಗಿರೋದನ್ನ ನೋಡಿ ಅಯ್ಯೋ ಏನಿದು ಕೈ ಗಾಯ ಆಗಿದೆ ಅಂತ ಸೂರ್ಯ ಕೇಳಿದಾಗ ಪರವಾಗಿಲ್ಲ ಬಿಡಿ ಸರ್ ಅಂತ ತಾರಾ ಹೇಳ್ತಾಳೆ. ಅಯ್ಯೋ ಹೆಂಗ್ ಬಿಡೋ ತಾಯಿ ಅಂತ ಹೇಳಿ ಸೂರ್ಯ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಂದು ಮೀನಾ ಹಿಡ್ಕೊಳಮ್ಮ ಅಂತ ಹೇಳಿ ತಾರಾ ಕೈ ಹಿಡ್ಕೊಂಡು ಗಾಯಕ್ಕೆ ಮದ್ದಾಗ್ತಿರೋವಾಗ ನೀವು ಡಾಕ್ಟರ್ ಅಂತ ತಾರಾ ಕೇಳ್ತಾಳೆ. ಅಲ್ಲ ಡಾಕು ಅಂತ ಸೂರ್ಯ ಹೇಳಿದಾಗ ಏನು ಡಾಕುನು ಅಂತ ತಾರಾ ಕೇಳ್ತಾಳೆ. ಎಲ್ರು ಹಂಗೆ ಕರೆಯೋದು, ನನ್ನ ರಕ್ತ ಬರ್ಸೋದು ರಕ್ತ ಒರ್ಸೋದು ಎರಡೂ ಬರುತ್ತೆ ನನಗೆ, ಅಯ್ಯೋ ಸುಮ್ಮನೆ ನಿಂತ್ಕೋ ತಾಯಿ ಅಂತ ಹೇಳಿ ಸ್ವಲ್ಪ ನೋವಾಗುತ್ತಮ್ಮ ತಡ್ಕೊ ಅಂತ ಸೂರ್ಯ ಹೇಳಿದಾಗ ನಿಮ್ಮ ಅಪ್ಪ ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ ಅಂತ ತಾರಾ ಕೇಳ್ತಾಳೆ. ನನ್ನ ಪ್ರಾಣ ಅಂತ ಸೂರ್ಯ ಹೇಳಿದಾಗ ಆ ಪ್ರಾಣಕ್ಕೆ ಯಾವುದೇ ಪ್ರಾಣಾಪಾಯ ಇಲ್ಲ ಅಂತ ಗೊತ್ತಾಯ್ತಲ್ಲ, ಧೈರ್ಯವಾಗಿರಿ, ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ತಾರಾ ಹೇಳ್ತಾಳೆ. ಎಲ್ಲಿಗೆ ಹೋಗ್ಬೇಕು ಹೇಳಮ್ಮ, ನಾನೇ ಡ್ರಾಪ್ ಮಾಡ್ತೀನಿ ಅಂತ ಸೂರ್ಯ ಕೇಳಿದಾಗ ಮನೆಗೆ ಬಂದು ಹೋಗ್ಬೋದಲ್ವಾ, ಆಗಾಗ ಬರ್ತಿದ್ರೆ ನಮಗೂ ಸಂತೋಷನೇ ಅಂತ ಮೀನಾ ಹೇಳ್ತಾಳೆ. ಆಗ ಬೇಡ ಇನ್ನೊಂದ್ಸಲ ಬರ್ತೀನಿ, ಇಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಯಾರಿಗೂ ತೊಂದರೆ ಆಗೋದು ಬೇಡ, ನಾನು ಇನ್ನು ಹೊರಡ್ತೀನಿ ಅಂತ ಹೇಳಿ ತಾರಾ ಹೇಳ್ತಿರೋವಾಗ ಅಲ್ಲಮ್ಮ ಎಲ್ಗೆ ಹೋಗ್ಬೇಕು ಅಂತ ಹೇಳಮ್ಮ, ನಾನೇ ಬರ್ತೀನಿ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ಗೊತ್ತಿದ್ರೆ ಹೇಳ್ಬೋದಾಗಿತ್ತು, ಸದ್ಯಕ್ಕೆ ನನಗೆ ನನ್ನವರು ಅಂತ ಯಾರೂ ಇಲ್ಲ, ನಂದು ಅಂತ ಯಾವ ಜಾಗನೂ ಇಲ್ಲ, ಪಿಜಿನೋ ಹಾಸ್ಟೆಲ್ ನೋಡ್ಕೋಬೇಕು, ಬರ್ತೀನಿ ಅಂತ ತಾರಾ ಹೇಳಿದಾಗ ಇರಿ ಅಂತ ಹೇಳಿ ರೀ 1 ನಿಮಿಷ ಬರ್ತೀರಾ ಅಂತ ಹೇಳಿ ಮೀನಾ ಸೂರ್ಯನ ಕರ್ಕೊಂಡು ಸೈಡ್ಗೆ ಹೋಗ್ತಾಳೆ. ಯಾಕೆ ಮೀನಾ ಅಂತ ಹೇಳಿ ಸೂರ್ಯ ಕೇಳಿದಾಗ ರೀ ಅವ್ರಿಗೆ ಯಾರೂ ಇಲ್ಲ, ಪಿಜಿ ಹುಡುಕ್ಬೇಕು ಅಂತ ಹೇಳ್ತಾ ಇದ್ದಾರೆ, ನನ್ಗೆ ಯಾಕೋ ಸರಿ ಅಂತ ಅನಿಸ್ತಾ ಇಲ್ಲ, ಅವರು ಮಾವನ ಪ್ರಾಣನ ಕಾಪಾಡಿದ್ದಾರೆ, ನಮ್ಮನೆಗೆ ಕರ್ಕೊಂಡು ಹೋಗೋಣ ರೀ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಖುಷಿಯಾಗಿ ನಾನು ಹಂಗೆ ಅನ್ಕೊಂಡೆ ಕಣೆ ಮೀನಮ್ಮ, ಸರಿ ಬಾ ಅಂತ ಹೇಳಿ ಹೋದಾಗ ಸರಿ ಸರ್ ನಾನು ಬರ್ತೀನಿ ಅಂತ ಹೇಳಿ ತಾರಾ ಹೋಗ್ತಿರ್ತಾಳೆ. ಆಗ ತಾರಮ್ಮ ಇರು, ಒಂಟಿ ಹೆಣ್ಮಗಳು ನೀನು, ಹಂಗೆಲ್ಲ ಬಿಡೋಕ್ಕಾಗಿಲ್ಲ, ನೀನು ನನ್ನ ತಂಗಿ ಥರ ನಮ್ಮ ಮನೆಗೆ ಬಂದ್ಬಿಡು, ನಿನ್ಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇರ್ಬೋದು ಅಂತ ಹೇಳಿ ಸೂರ್ಯ ಹೇಳಿದಾಗ ಅಯ್ಯಯ್ಯೋ ಬೇಡ ಸರ್, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ, ನಾನೇ ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳಿ ತಾರಾ ಹೇಳ್ತಾಳೆ. ಆಗ ಸೂರ್ಯ ಹೇಳ್ದಷ್ಟು ಕೇಳಬೇಕು, ನನ್ನ ಅಪ್ಪಯ್ಯನ ಜೀವ ಕಾಪಾಡಿರೋ ದೇವತೆ ನೀನು, ನಿನ್ನವ್ರು ಯಾರೂ ಇಲ್ಲ ಅಂತ ಅನ್ಕೋಬೇಡ, ಅಣ್ಣ ಅಂತ ನಾನಿದ್ದೀನಿ ಅಂತ ಸೂರ್ಯ ಹೇಳಿ ತಾರನ್ನ ರಂಗನಾಥ್ ಅವ್ರ ಹತ್ರ ಕರ್ಕೊಂಡೋಗಿ ಎಲ್ಲ ವಿಷಯನೂ ಹೇಳಿ ತಾರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಪ್ಪಯ್ಯ ಅಂತ ಹೇಳಿದಾಗ ಶಾಂತಿ ಮತ್ತೆ ರಂಗನಾಥ್ ಅವ್ರ ಇಬ್ರು ಕೂಡ ಖುಷಿಯಿಂದ ಒಪ್ಕೋತಾರೆ. ನಂತರ ಎಲ್ಲರೂ ರಂಗನಾಥ್ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದಾಗ ತಾರಾ ಆ ಮನೆ ನೋಡಿ ಒಂಥರ ಆಗಿ ಅಲ್ಲೇ ನಿಂತ್ಕೊಬಿಡ್ತಾಳೆ. ಈ ಕಡೆ ಎಲ್ಲರೂ ರಂಗನಾಥ್ ಅವ್ರನ್ನ ಮನೆ ಕರ್ಕೊಂಡು ಬರ್ತಿರೋವಾಗ ಮಾವ 1 ನಿಮಿಷ ಇರಿ ಆರತಿ ಮಾಡ್ತೀನಿ ಆಮೇಲೆ ಬನ್ನಿ ಅಂತ ಹೇಳಿ ಮೀನಾ ಹೋಗಿ ಆರತಿ ತಟ್ಟೆ ತಗೊಂಡ್ ಬರ್ತಾಳೆ. ಆಗ ಶಾಂತಿ ಮೀನಾಗ್ ಬೈದು ನೀನೇನು ಆರತಿ ಮಾಡ್ಬೇಡ, ಇದೆಲ್ಲ ಆಗಿರೋದು ನಿನ್ನಿಂದಾನೇ ಕಣೆ ಅಂತ ಬೈತಿರೋವಾಗ ಏ ಶಾಂತಿ ಇದೆಲ್ಲ ಆಗಿದ್ದು ನನ್ನ ಅಜಾಗರೂಕತೆಯಿಂದ ಕಣೆ, ಎಲ್ಲದಕ್ಕೂ ಮೀನನ್ನೇ ಹೊಣೆ ಮಾಡ್ಬೇಡ ಅಂತ ಹೇಳಿದಾಗ ಅಪ್ಪ ಅಮ್ಮ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆಯಪ್ಪ, ಈ ಮೀನಾ ಜಾತಕನೇ ಸರಿ ಇಲ್ಲ, ಎಲ್ಲ ಇವಳಿಂದಾನೇ ಆಗ್ತಿರೋದು, ಈ ಮನೇಲಿ ಅದೇನೇನು ನಡೀತಾ ಇದೆಯೋ ಅದೆಲ್ಲದಕ್ಕೂ ಕಾರಣ ಈ ಮೀನನೇ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ನೋಡ ಮನೋಜ ಬಾಯಿಗೆ
ಬಾಯಿಗೆ ಬಂದಂಗೆ ಮಾತಾಡಬೇಡ. ಕರ್ಮ ಅಂತ ಒಂದಿರುತ್ತೆ ಕಣೋ, ಅದು ನಮ್ಮ ಬೆನ್ನಿಂದೇನೆ ನಿಂತಿರುತ್ತೆ. ನಿನ್ನ ತಪ್ಪುಗಳಿಗೆ ಶಿಕ್ಷೆ ಕೊಡೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ಬಂದೇ ಬರುತ್ತೆ ಕಣೋ. ಒಂದು ಹೆಣ್ಣನ್ನ ಅವಳ ಕೈಯಿಂದ ತಿಂದ ಅನ್ನನ ಮರೆತು ಅವಳನ್ನೇ ಅವಮಾನ ಮಾಡ್ತಾ ಇದೆಯಲ್ಲ, ಇದು ಯಾವುದು ಸರಿ ಇಲ್ಲ. ಈ ಕರ್ಮಕ್ಕೆಲ್ಲ ಶಿಕ್ಷೆ ಅನುಭವಿಸ್ತೀಯ ನೋಡು ನೀನು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರೋವಾಗ, ರೀ ಅದು ಯಾವ ಕರ್ಮ ಬಂದು ಕಾಡುತ್ತೋ ನಾನು ನೋಡೇ ಬಿಡ್ತೀನಿ, ಬರ್ರಿ ಬಿಡಿ ಅಂತ ಹೇಳಿ, ನೀನೇನು ಆರತಿ ಮಾಡ್ಬೇಡ ಕಣೆ, ನಾನೇ ಮಾಡ್ತೀನಿ ಕೊಡಿ ಇಲ್ಲಿ ಅಂತ ಹೇಳಿ ಮೀನಾ ಕೈಯಿಂದ ಆರತಿ ತಟ್ಟೆನ ಶಾಂತಿ ಕಿತ್ಕೊಂಡು ಆರತಿ ಮಾಡೋದಕ್ಕಿಂತ ಹೋದಾಗ, ಶಾಂತಿ ಇರೇ ಕರ್ಮ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ತಾರ ಬಂದಿರೋದು ಮರ್ತೋಗಿದ್ಯಾ ಅಂತ ಅನ್ಸುತ್ತೆ, ಒಂದು ನಿಮಿಷ ತಡಿಯೇ ಅಂತ ಹೇಳಿ ಅಮ್ಮ ತಾರ ಬಾರಮ್ಮ ಅಂತ ಹೇಳಿ ರಂಗನಾಥ್ ಅವ್ರು ಕರೀತಾರೆ. ತಾರ ಹೆಸರು ಕೇಳಿ ಮನೋಜ ಬೆವರ್ತಿದ್ರೆ ತಾರ ಮತ್ತೆ ತನ್ನ ಸ್ವಂತ ಮನೆಗೆ ಬರ್ತಾಳೆ. ಆಗ ರಂಗನಾಥ್ ಅವರು ಒಂದ್ ಕಡೆ ಸೂರ್ಯನ ಇನ್ನೊಂದ್ ಕಡೆ ತಾರನ್ ಹಿಡ್ಕೊಂಡು ಈಗ ಆರತಿ ಮಾಡುವಂತ ಶಾಂತಿ ಹೇಳಿದಾಗ ಶಾಂತಿ ಖುಷಿಯಿಂದ ಆರತಿ ಮಾಡಿ ತಾರನ ಮನೆ ಕರ್ಕೋತಾಳೆ. ಆಗ ಮನೋಜ ಶಾಕ್ ಆಗಿ ತಾರನ್ ನೋಡಿ ನಡ್ತಿರುವಾಗ ಮೀನಾ ಮನೋಜನ್ ನೋಡಿ ಡೌಟ್ ಪಡ್ತಿರ್ತಾಳೆ. ಇಷ್ಟು ಈ ಸಂಚಿಕೆ ವಿಡಿಯೋ ಆಗಿರುತ್ತೆ. ಇನ್ನು ಮುಂದೆ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ಸೂರ್ಯ ತನ್ನ ಹೊಸ ಗಾಡಿಗೆ ಪೂಜೆ ಮಾಡಿಸ್ಬೇಕು ಅಂತ ಮನೆಯವರೆಲ್ಲರನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾನೆ. ಅಲ್ಲಿಗೆ ಕುಸುಮ ಮತ್ತೆ ಕನಕ ಕೂಡ ಬಂದಿರ್ತಾರೆ. ನಂತರ ಕನಕ ಸೂರ್ಯನ್ಗೆ ವಿಶ್ ಮಾಡಿ, ಅಮ್ಮ ಒಳಗಡೆ ಹೋಗಿ ದೇವ್ರ ಕೈ ಮುಕ್ಕೊಂಡು ಬರ್ತೀನಿ ಅಂತ ಹೇಳಿ ಕುಸುಮ ಅವ್ರ ಹತ್ರ ಹೇಳಿ ಕನಕ ಹೋಗ್ತಾಳೆ. ಆಗ ಕನಕ ದೇವ್ರ ಹತ್ರ ಕೈ ಮುಗ್ದು ನಾಗರಕಟ್ಟೆ ಸುತ್ತಾಕ್ತಿರುವಾಗ ಆಗ ಹಿಂದೆಯಿಂದ ಒಬ್ಬ ಹೆಂಗ್ಸ್ ಬಂದು ಅವಳಿಗೆ ಡಿಕ್ಕಿ ಹೊಡಿತಾಳೆ. ನೋಡ್ಕೊಂಡು ಹೋಗ್ಬಾರ್ದ ಅಂತ ಹೆಂಗ್ಸ್ಗೆ ಕನಕ ಹೇಳ್ತಿರುವಾಗ ಕನಕನ ಕಥೆಯಲ್ಲಿ ತಾಳಿ ಇಲ್ದಿರೋದು ಅವಳಿಗೆ ಗೊತ್ತಾಗುತ್ತೆ. ನಂತರ ಅಯ್ಯೋ ನನ್ನ ತಾಳಿ ಕಾಣಿಸ್ತೀರಾ ಅಂತ ಹೇಳ್ತಾ ಕನಕ ಎಲ್ಲ ಕಡೆ ಹುಡುಕ್ತಿರುವಾಗ ಅಲ್ಲಿರೋ ಎಲ್ಲರೂ ಕನಕನ್ ನೋಡಿ ಏನಾಯ್ತು ಅಂತ ವಿಚಾರಿಸ್ತಾರೆ. ಆಗ ನನ್ನ ತಾಳಿ ಕಾಣಿಸ್ತಿಲ್ಲ ಅಂತ ಹೇಳಿ ಕನಕ ಅಳ್ತಿರೋವಾಗ ಅಲ್ಲಿರೋರು ಎಲ್ಲರೂ ಕೂಡ ಸೇರಿ ತಾಳಿ ಹುಡ್ಕೋದಕ್ಕೆ ಅಂತ ಶುರು ಮಾಡ್ತಾರೆ. ಅಷ್ಟರಲ್ಲಿ ಮೀನಾ ದೇವಸ್ಥಾನದೊಳಗಡೆ ಬರ್ತಾಳೆ. ಏನಾಯ್ತು ಈ ರೀತಿ ಸೌಂಡ್ ಬರ್ತಿದ್ಯಲ್ಲ ಅಂತ ಹೇಳಿ ಮೀನಾ ನೋಡ್ತಿರೋವಾಗ ಅಲ್ಲಿ ಕನಕ ಅಳ್ತಾ ಇರೋದನ್ನ ನೋಡಿ ಏನಾಯ್ತು ಕನಕ ಅಂತ ಹೇಳಿ ಮೀನಾ ಅವಳ ಹತ್ರ ಓಡೋಗ್ತಾಳೆ. ಆಗ ಕನಕ ಅಕ್ಕ ನನ್ನ ತಾಳಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ಅಳ್ತಿರ್ತಾಳೆ. ಆಗ ಮೀನಾ ದೇವಸ್ಥಾನದೊಳಗಡೆ ಬರ್ಬೇಕಾದ್ರೆ ಒಂದು ಹೆಂಗಸು ತನಗೆ ಡಿಕ್ಕಿ ಹೊಡ್ಕೊಂಡು ಹೋಗಿದ್ದು ನೆನಪಾಗುತ್ತೆ. ಆಗ ಮೀನಾ ಕನಕನ್ಗೆ ಸಮಾಧಾನ ಮಾಡಿ ಆಚೆ ಓಡೋಗ್ತಾಳೆ. ನಂತರ ಹೆಂಗಸು ಓಡೋಗ್ತಿರೋದನ್ನ ಮೀನಾ ನೋಡಿ ಅವಳಿಂದನೇ ಓಡ್ತಾ ನಿಂತ್ಕೊಳ್ಳೆ ಕಳ್ಳಿ ಅಂತ ಹೇಳ್ತಾ ಮೀನಾ ಅವಳನ್ನೇ ಆಟಾಡ್ಸ್ಕೊಂಡು ಹಿಂದೆನೆ ಹೋಗ್ತಾಳೆ. ನಂತರ ಮೀನಾ ಅವಳ ಹಿಂದೆನೆ ಹೋಗಿ ಅವಳ ತಲೆ ಮೇಲೆ ಹೊತ್ಕೊಂಡಿರೋ ಸೆರಗನ್ನ ಕಿತ್ತಾಕಿ ಅವಳ ಕೈಯಲ್ಲಿರೋ ಚೈನ್ನ ಕಿತ್ಕೋತಿರೋವಾಗ ಮೀನಾಗೆ ಅವಳ ಮುಖ ಕಾಣಿಸುತ್ತೆ. ಅವಳನ್ನ ನೋಡಿ ಮೀನಾ ಶಾಕ್ ಆಗ್ತಾಳೆ. ಯಾಕಂದ್ರೆ ಅವಳು ಬೇರೆ ಯಾರು ಆಗಿರೋದಿಲ್ಲ. ಮನೆಗೆ ಸ್ವಾಮೀಜಿ ವೇಷ ಹಾಕೊಂಡ್ ಬಂದು ಇವಳು ಈ ಮನೇಲಿದ್ರೆ ರಂಗನಾಥ್ ಅವ್ರ ಜೀವಕ್ಕೆ ಅಪಾಯ ಅಂತ ಹೇಳಿದ್ಲಲ್ಲ, ಅದೇ ಹೆಂಗ್ಸಾಗಿರ್ತಾಳ ಅವಳು. ಆಗ ನೀನಾ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ಬಿಡೆ ಅಂತ ಹೇಳಿ ಹೆಂಗ್ಸು ಬಿಡಿಸ್ಕೊಳ್ಳೋದಕ್ಕೆ ಅಂತ ನೋಡ್ತಿರ್ತಾಳೆ. ನಂತರ ಗೊತ್ತಿತ್ತು ಕಣೆ, ನಿನ್ನ ನೋಡಿದಾಗ್ಲೇ ನನಗೆ ಡೌಟ್ ಇತ್ತು, ಹಾಗಿದ್ರೆ ನೀನ್ ಹೇಳಿರೋದಲ್ಲ ಸುಳ್ಳೆ ಅಲ್ವೇನೆ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ ನನ್ನ ಕೈ ಬಿಡೆ ನೀನು ಅಂತ ಹೇಳಿ ಹೆಂಗ್ಸ್ ಹೇಳ್ತಾ ಇರ್ತಾಳೆ. ನಂತರ ನನ್ನ ತಂಗಿ ತಾಳಿ ಕಣೆ ಇದು ಕೊಡೆ ಅಂತ ಮೀನಾ ಚೈನ್ನ ಕಿತ್ಕೊಳ್ಳೋದಕ್ಕೆ ಅಂತ ನೋಡಿದಾಗ ಆ ಹೆಂಗ್ಸು ಮೀನನ್ನ ತಳ್ಳಿ ಅಲ್ಲಿಂದ ಓಡೋಗ್ತಾಳೆ. ಆಗ ಮೀನಾ ಎದ್ನಿಲ್ಲೋಷ್ಟರಲ್ಲಿ ಅವಳು ಯಾವ ಕಡೆ ಹೋದ್ಲು ಅಂತಾನೆ ಅವಳು ಗೊತ್ತಾಗೋದಿಲ್ಲ. ಸುತ್ತಮುತ್ತ ಮೀನಾ ಓಡಾಡ್ತಾ ಹುಡುಕ್ತಾ ಇರ್ತಾಳೆ. ಅಷ್ಟರಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯ್ತು, ನಾವಿನ್ ಹೋಗಿ ಬರ್ತೀವಿ ಅಂತ ಹೇಳಿ ಸೂರ್ಯನ್ಗೆ ಗಾಡಿ ಕೊಡ್ಸಿದ ಗಂಡ ಹೆಂಡತಿ ಅಲ್ಲಿಂದ ಹೋದ್ರೆ, ಸರಿ ಬನ್ರಿ ನಮ್ಗಿನ್ನೇನ್ ಕೆಲಸ, ನಾವು ಹೋಗೋಣ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ಇರೇ ಅಷ್ಟೊಂದೇನು ಅರ್ಜೆಂಟ್ ನಿನ್ಗೆ, ದೇವಸ್ಥಾನಕ್ಕೆ ಬಂದಿದ್ದೀವಿ, ಸ್ವಲ್ಪ ಶಾಂತವಾಗಿರೋದನ್ನ ಕಲ್ತ್ಕೊ ಅಂತ ಹೇಳಿ ರಂಗನಾಥ್ ಅವರು ಶಾಂತಿ ಹೇಳ್ತಿರ್ತಾರೆ. ಆಗ ಹೌದು ಅತ್ತೆ ಮೀನಾ ಎಲ್ಲಿ ಅಂತ ಹೇಳಿ ಸೂರ್ಯ ಕುಸುಮ ಅವ್ರನ್ನ ಕೇಳ್ತಿರೋವಾಗ ಕನಕ ಅಳ್ತಾ ಅಲ್ಲಿಗೆ ಬರ್ತಾಳೆ. ಯಾಕಮ್ಮ ಕನಕ ಯಾಕೆ ಅಳ್ತಾ ಇದೆಯಾ ಅಂತ ಹೇಳಿ ಕುಸುಮ ಅವ್ರು ವಿಚಾರಿಸ್ತಿರೋವಾಗ ಅಷ್ಟರಲ್ಲಿ ಮೀನಾ ಕೂಡ ಅಲ್ಲಿಗೆ ಓಡ್ ಬರ್ತಾಳೆ. ನಂತರ ಯಾಕಮ್ಮ ಏನಾಯ್ತು ಸರಿಯಾಗಿ ಹೇಳು ಅಂತ ಹೇಳಿ ಕುಸುಮ ಅವ್ರು ವಿಚಾರಿಸ್ತಿರೋವಾಗ ಕನಕ ಕುಸುಮ ಅವ್ರನ್ನ ತಬ್ಕೊಂಡು ಅಳ್ತಾ ಇರ್ತಾಳೆ. ಆಗ ಮೀನಾ ಏನಾಯ್ತು, ಕನಕ ಯಾಕೆ ಅಳ್ತಾ ಇದ್ದಾಳೆ ಅಂತ ಹೇಳಿ ಸೂರ್ಯ ಗಾಬರಿಯಿಂದ ಕೇಳ್ತಿರೋವಾಗ ಮೀನಾ ನಡೆದಿದ್ದ ವಿಷಯನೆಲ್ಲ ಹೇಳ್ತಾಳೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ನಾನು ಆ ಹೆಂಗಸನ್ನ ಆಟಾಡ್ಸ್ಕೊಂಡು ಹೋಗಿದ್ದೆ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ಯಾಕೆ ಮೀನಾ ಇದ್ರ ಬಗ್ಗೆ ನನ್ನ ಹತ್ರ ಒಂದು ಮಾತು ಹೇಳ್ಬಾರ್ದಾಗಿತ್ತ ನೀನು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ನಂತರ ಹೌದು ಅವಳನ್ನ ಹಿಡ್ದಿಯಾ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ ಇಲ್ಲ ರೀ ಆಟಾಡ್ಸ್ಕೊಂಡೇನೋ ಹೋದೆ, ಆದ್ರೆ ಅವಳು ಓಡೋಗ್ಬಿಟ್ಲು ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಏನೋ ಸೂರ್ಯ ಇದು ದೇವಸ್ಥಾನದೊಳಗಡೆನೆ ಬಂದು ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ರವಿ ಹೇಳ್ತಿರೋವಾಗ ಒಬ್ರು ಕದ್ಕೊಂಡು ಹೋಗೋವರೆಗೂ ನೀನೇನೆ ಮಾಡ್ತಾ ಇದ್ದೆ ಅಂತ ಹೇಳಿ ಶಾಂತಿ ಕನಕನ್ಗೆ ಬೈತಿರ್ತಾಳೆ. ಆಗ ಇಲ್ಲ ಅತ್ತೆ ಅವಳು ಯಾವಾಗ ಕಳ್ತನ ಮಾಡಿದ್ಲು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ, ಅಕ್ಕನೇ ಅವಳನ್ನ ಆಟಾಡ್ಸ್ಕೊಂಡು ಹೋಗಿದ್ದು ಅಂತ ಕನಕ ಹೇಳ್ತಾ ಅಳ್ತಿರ್ತಾಳೆ. ಹಾಗಾದ್ರೆ ಅವಳು ಪ್ರೊಫೆಷನ್ ಕಳ್ಳಿನೇ ಇರಬೇಕು ಅಂತ ಶ್ರುತಿ ಹೇಳ್ತಿರುವಾಗ ದೇವಸ್ಥಾನನೂ ಬಿಡ್ತಾ ಇಲ್ಲ ಈ ಮನುಷ್ಯರು ಅಂತ ಹೇಳಿ ಸೂರ್ಯ ಅವ್ರು ಯಾರು ಏನು ಅಂತ ಸ್ವಲ್ಪ ವಿಚಾರಿಸಪ್ಪ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಸೂರ್ಯ ವಿಚಾರಿಸ್ತೀನಿ ಅಂತ ಹೋಗ್ತಿರುವಾಗ ಮೀನಾ ಸೂರ್ಯನ ತಡೆದು ನಿಲ್ಲಿಸ್ತಾಳೆ. ಯಾಕೆ ಮೀನಮ್ಮ ನಾವು ಹೋಗಿ ಅದನ್ನ ಹುಡ್ಕೋದ್ ಬೇಡವಾ ಅಂತ ಹೇಳಿ ಸೂರ್ಯ ಕೇಳಿದಾಗ ಬೇಡ ರೀ ಅವಳು ಓಡೋಗ್ಬಿಟ್ಲು, ಆದ್ರೆ ಅವಳು ಯಾರು ಅಂತ ನನಗೆ ಗೊತ್ತು ಅಂತ ಮೀನಾ ಹೇಳಿದಾಗ ಏನು ಗೊತ್ತಾ ಅಂತ ಹೇಳ್ತಾ ಮನೆಯವರೆಲ್ಲರೂ ಆಶ್ಚರ್ಯ ಪಟ್ಕೊಂಡು ನೋಡ್ತಿರ್ತಾರೆ. ಆಗ ನಿನ್ನ ಕಳ್ಳರು ಬೇರೆ ಪರಿಚಯ ಇದ್ದಾರಾ ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ ಸುಮ್ಮನೆ ಇರೇ ನೀನು, ಅವಳು ಏನು ಹೇಳ್ತಾಳೋ ಅದನ್ನ ಮೊದಲು ಕೇಳು ಅಂತ ಹೇಳಿ ರಂಗನಾಥ್ ಅವ್ರು ಬೈತಾರೆ. ಆಗ ಮೀನಾ ಮರಿ ನಿಮ್ಗೆ ಅವ್ರು ಗೊತ್ತಿದ್ದಾರೆ ಅಂದಮೇಲೆ ತಕ್ಷಣ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವಾ ಅಂತ ಹೇಳಿ ಶ್ರುತಿ ಕೇಳ್ತಿರುವಾಗ ಮೀನಾ ಯಾರೇ ಅದು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ನಾನು ಅವಳನ್ನ ಅಟ್ಟಾಡ್ಸ್ಕೊಂಡು ಹೋದಾಗ ಅವಳು ಸೆರ್ಗ್ ಮುಚ್ಕೊಂಡಿದ್ದು ಓಪನ್ ಆಯ್ತು. ಆಗ ನಾನು ಅವಳ ಮುಖ ನೋಡ್ಬಿಟ್ಟೆ, ಅವಳನ್ನ ನೋಡಿದ ತಕ್ಷಣ ನನಗೆ ಶಾಕ್ ಆಯ್ತು ಗೊತ್ತಾ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ಶಾಕ್ ಆಯ್ತಾ ಯಾರಮ್ಮ ಅದು, ಇದಕ್ಕೂ ಮುಂಚೆ ನಾವು ಅವ್ರನ್ನ ನೋಡಿದೀವಾ, ನಮಗ್ ಗೊತ್ತಿರೋರು ಅವರು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಹೌದು ರೀ ನಮ್ಮ ಮನೆ ಕೂಡ ಬಂದಿದ್ರು ಅಂತ ಮೀನಾ ಹೇಳ್ತಿರೋವಾಗ ಅದನ್ನ ಕೇಳಿ ಎಲ್ರಿಗೂ ಕನ್ಫ್ಯೂಸ್ ಆಗಿ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ನಂತರ ಏನು ನಮ್ಮನೆಗೆ ಬಂದಿದ್ರ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ ಹೌದು ರೀ ಅವತ್ತು
ಅವತ್ತು ಅತ್ತೆ ಒಬ್ಳು ಸ್ವಾಮೀಜಿ ಅಂತ ಹೇಳಿ ಒಂದು ಹೆಂಗಸನ್ನ ಮನೆ ಕರ್ಕೊಂಡು ಬಂದಿದ್ರಲ್ಲ ಅಂತ ಮೀನಾ ಹೇಳ್ತಿರುವಾಗ ಏನೇ ಭಯ ಭಕ್ತಿ ಅನ್ನೋದು ಒಂಚೂರು ಇಲ್ವೇನೆ, ಅವಳು ಇವಳು ಅಂತೆಲ್ಲ ಹೇಳ್ತಿದ್ಯಲ್ಲ ಅವ್ರನ್ನ, ಅವ್ರು ಎಷ್ಟು ಪವರ್ಫುಲ್ ಅಂತ ಗೊತ್ತೇನೆ ನಿನಗೆ ಅಂತ ಹೇಳಿ ಶಾಂತಿ ಬೈತಿರ್ತಾಳೆ. ಆಗ ಅಯ್ಯೋ ಅತ್ತೆ ಅವಳು ದೊಡ್ಡ ಫ್ರಾಡ್ ಅತ್ತೆ, ಕನಕನ್ ತಾಳಿ ಚೈನ್ನ ಕಿತ್ಕೊಂಡು ಹೋಗಿರೋದೇ ಅವಳು, ದೊಡ್ಡ ಕಳ್ಳಿ ಅವಳು ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಆಗ ರಂಗನಾಥ್ ಅವರು ಕೋಪ ಮಾಡ್ಕೊಂಡು ಶಾಂತಿನೇ ಗುರಾಯಿಸ್ತಾ ಇರ್ತಾರೆ. ಆಗ ಮೀನಾ ಏನು ಹೇಳ್ತಿದ್ಯಾ ನೀನು ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ ಹೌದು ರೀ, ಅವತ್ತು ನಮ್ಮನೆಗೆ ಬಂದಿದ್ಲಲ್ಲ, ನಾನು ಮನೇಲೇ ಇದ್ರೆ ಮಾವನ ಜೀವಕ್ಕೆ ಅಪಾಯ ಅಂತ ಹೇಳಿದ್ಲಲ್ಲ, ಅದು ಅವಳೇ ರೀ. ನಾನು ಅವಳನ್ನ ಹಿಡಿಯೋದಕ್ಕೆ ಅಂತ ಪ್ರಯತ್ನ ಪಟ್ಟೆ, ಆದರೆ ಅವಳು ನನ್ನ ತಳ್ಳಿ ಅಲ್ಲಿಂದ ಓಡೋಗ್ಬಿಟ್ಲು ಅಂತ ಹೇಳಿ ಮೀನಾ ಹೇಳಿದಾಗ ಹಾಗಾದ್ರೆ ಅವತ್ತು ಅವಳು ಮನೆಗೆ ಬಂದು ಹೇಳಿದ್ದಲ್ಲ ಸುಳ್ಳ ಅದಕ್ಕೆ ಅಂತ ಹೇಳಿ ರವಿ ಕೇಳ್ತಾನೆ. ಹೌದು ಕಣೋ ರವಿಗ, ನನ್ಗೆ ಅವತ್ತೇ ಗೊತ್ತಿತ್ತು, ಅವಳ ಮುಖ ನೋಡ್ತಿದ್ದಂಗೆನೆ ಅವಳು ದೊಡ್ಡ ಫ್ರಾಡ್ ಅಂತ ನನ್ಗೆ ಆವಾಗಲೇ ಅನ್ನಿಸ್ತು ಅಂತ ಹೇಳಿ. ಅಪ್ಪಯ್ಯ ನಾನು ಹೇಳಿ ಸತ್ಯ ಆಯ್ತು ನೋಡಿದ್ಯಾ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಹೇ ಶಾಂತಿ ಏನೇ ಇದಲ್ಲ, ನೀನು ಕರ್ಕೊಂಡು ಬಂದಿದ್ದು ಸ್ವಾಮೀಜಿನಲ್ಲ ಕಡೆ, ಕಳ್ಳಿ ಅವಳು ಅಂತ ಹೇಳಿ ರಂಗನಾಥ್ ಅವ್ರು ಬೈತಿರ್ತಾರೆ. ಅಯ್ಯೋ ರೀ ಇವಳು ಹೇಳ್ತಾಳೆ ಅಂತ ನೀವು ಆ ಮಾತನ್ನೆಲ್ಲ ನಂಬ್ತಿರಲ್ಲ, ಅಲ್ಲ ಅವಳೇನೋ ಚೈನ್ ಕಿತ್ಕೊಂಡು ಹೋದ್ಲಂತೆ, ಇವಳೇನೋ ಅಟ್ಟಾಡ್ಸ್ಕೊಂಡು ಹೋದ್ಲಂತೆ, ಅದು ಆ ಸ್ವಾಮೀಜಿ ಅಂತೆ, ಆಹಾ ಏನು ಕತೆ ಹೇಳ್ತಾಳೆ ಇವಳು ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ಹೌದಪ್ಪ ಇದೆಲ್ಲ ಏನು ನಂಬೋ ಥರ ಇದೆಯಾ, ಅಲ್ಲಪ್ಪ ಸ್ವಾಮೀಜಿಗಳು ಏನಾದರೂ ಕಳ್ತನ ಮಾಡ್ತಾರ ಅಂತ ಹೇಳಿ ಮನೋಜ ಕೇಳ್ತಾನೆ. ಆಗ ಯಾಕೆ ಕಳ್ರು ಬೇಕಾದ್ರೆ ಸ್ವಾಮೀಜಿಗಳ ಥರ ಆ್ಯಕ್ಟಿಂಗ್ ಮಾಡ್ಬೋದಲ್ವಾ ಅಂತ ಹೇಳಿ ಶ್ರುತಿ ಹೇಳ್ತಿರುವಾಗ ರೀ ಅವಳು ಹೇಳ್ತಾ ಇರೋದೆಲ್ಲ ಬರೀ ಸುಳ್ಳೇ ರೀ, ಅವಳು ಮಾತನ್ನು ನಂಬೇಡಿ ಅಂತ ಹೇಳಿ ಶಾಂತಿ ಮತ್ತೆ ಮತ್ತೆ ಹೇಳ್ತಿರ್ತಾಳೆ. ಆಗ ಅತ್ತೆ ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಸತ್ಯನೇ, ಅವತ್ತು ಬಂದಿದ್ದು ಹಿಂಸೆ ಕಳ್ಳಿ, ಅವಳೇ ಚೈನ್ ಕಿತ್ಕೊಂಡು ಹೋಗಿರೋದು ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಮನೆಯವರೆಲ್ಲರೂ ಅವಳ ಬಗ್ಗೆ ಕಳ್ಳಿ ಅಂತ ಹೇಳ್ತಿದ್ರು ಕೂಡ ಶಾಂತಿ ಮಾತ್ರ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಮನೆ ಒಳಗಡೆ ಬರೋದಕ್ಕೆ ಇವಳೇ ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳಿ ಶಾಂತಿ ಮೀನನ್ ಬೈತಿರೋವಾಗ ಸಕ್ಕರೆ ನೀನು ಕರ್ಕೊಂಡು ಬಂದಿರೋ ಸ್ವಾಮೀಜಿ ಒಬ್ಳು ಫ್ರಾಡ್ ಅಂತ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಸಿದ್ರೆ ನೀನು ನಂಬ್ತೀಯ ತಾನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೇ ಅದಾದ್ರೆ ತಾನೇ, ಅವರು ಕಳ್ಳಿಯಾಗಿದ್ರೆ ತಾನೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ನಡೆಯುತ್ತೆ ಸಕ್ಕರೆ, ಖಂಡಿತವಾಗ್ಲೂ ನಡೆಯುತ್ತೆ, ನೀನು ಕರ್ಕೊಂಡು ಬಂದು ಸ್ವಾಮೀಜಿನ ಫ್ರಾಡು ಅಂತ ಪ್ರೂವ್ ಮಾಡಿ ಎಲ್ರ ಮುಂದೆ ತಂದು ನಿಲ್ಲಿಸ್ತೀನಿ, ಆಗ ತಾವೇನು ಮಾಡ್ತೀರಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಏನೋ ಅಮ್ಮನ ವಿರುದ್ಧವಾಗಿ ಮಾತಾಡಕ್ಕೆ ನಿಂತಿದ್ಯಾ ನೀನು ಅಂತ ಹೇಳಿ ಮನೋಜ ಕೇಳ್ತಿರುವಾಗ ಹಂಗೆ ಅನ್ಕೊಳ್ಳೋ ಪೆಂಗ್ಯ, ಹೇಳ್ ಸಕ್ರೆ ನಾನು ಪ್ರೂವ್ ಮಾಡಿದ್ರೆ ನೀನೇ ಬಂದು ಮೀನನ್ನು ಕರ್ಕೊಂಡು ಬರಬೇಕು, ಅದು ನೀನೇ ಆರತಿ ಎತ್ತಿ ಒಳಗಡೆ ಕರ್ಕೋಬೇಕು, ಒಪ್ಕೋತಿಯಾ ಇದನ್ನ ಅಂತ ಹೇಳಿ ಸೂರ್ಯ ಚಾಲೆಂಜ್ ಮಾಡ್ತಾನೆ. ಆಗ ಶಾಂತಿ ತುಂಬಾನೇ ಯೋಚನೆ ಮಾಡಿ ಏನೋ ನನಗೆ ಚಾಲೆಂಜ್ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ನೀನೇನಾದರೂ ಅನ್ಕೋ ಸಕ್ರೆ, ಆದ್ರೆ ನಾನು ಅವಳನ್ನ ಹಿಡ್ಕೊಂಡು ಬಂದ್ರೆ ತಾವು ಈ ಕೆಲಸ ಮಾಡ್ತೀರಾ ಇಲ್ವಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಹಾ ಆ ರೀತಿ ನಡೀಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಶಾಂತಿ ಮನೋಜನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಆಗ ರಂಗನಾಥ್ ಅವರು ಸೂರ್ಯನ ಹತ್ರ ಬಂದು ನೋಡಪ್ಪ ಸೂರ್ಯ, ನೀನು ಹೇಳ್ದಂಗೆನೆ ಆ ಹೆಂಗಸನ್ ಕರ್ಕೊಂಡು ಬಂದ್ರೆ ನಿಮ್ಮಮ್ಮ ನಂಬೋದು, ಅದಕ್ಕೆ ಏನು ಮಾಡಬೇಕು ಅಂತ ನೋಡು, ನಮ್ಮ ಮನೆ ಹೆಣ್ಮಗಳು ತಾಲಿ ಚೈನ್ನ ಕಿತ್ಕೊಂಡು ಹೋಗಿದ್ದಾಳೆ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ ಸೂರ್ಯ ಮತ್ತೆ ಮೀನಾ ಇಬ್ರು ಸೇರಿ ಕನಕನ್ಗೆ ಸಮಾಧಾನ ಮಾಡ್ತಿರ್ತಾರೆ. ನಂತರ ರೀ ಅವಳು ಎಲ್ಲಿದ್ದಾಳೆ ಅಂತ ಮೊದಲು ಕಂಡುಹಿಡಿಬೇಕು ಅಂತ ಮೀನಾ ಹೇಳ್ತಿರುವಾಗ ಸೂರ್ಯ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮೀನಾನ ಕರ್ಕೊಂಡು ಹೋಗಿ ಆ ಹೆಂಗಸ್ನ ಎಲ್ಲಿ ನೋಡಿದೆ ಅಂತ ಕೇಳ್ತಾನೆ. ಆ ಜಾಗಕ್ಕೆ ಸೂರ್ಯನ ಕರ್ಕೊಂಡು ಬಂದು ಮೀನಾ ತೋರಿಸ್ತಾಳೆ. ಹಾಗೆ ಸುತ್ತಮುತ್ತ ಸೂರ್ಯ ನೋಡ್ತಿರುವಾಗ ಅಲ್ಲೇ ಒಂದು ಅಂಗಡಿ ಮುಂದೆ CCTV ಕ್ಯಾಮ್ರಾ ಇರೋದು ಗೊತ್ತಾಗುತ್ತೆ. ಆಗ ಅಂಗಡಿ ಹತ್ರ ಹೋಗಿ ಸೂರ್ಯ ಅವ್ರನ್ನ ಪರಿಚಯ ಮಾಡ್ಕೊಂಡು ನಮಗೆ ಸ್ವಲ್ಪ CCTV ಕ್ಯಾಮ್ರಾ ಫುಟೇಜ್ ಬೇಕಿತ್ತು, ಕೊಡ್ತೀರಾ ಅಂತ ಕೇಳಿದಾಗ ಸರಿ ಬನ್ನಿ ಅಂತ ಹೇಳಿ ಆ ವ್ಯಕ್ತಿ ತನ್ನ ಅಂಗಡಿಲಿ ರೆಕಾರ್ಡ್ ಆಗಿರೋಂಥ ಆ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತಾನೆ. ಅದರಲ್ಲಿ ಹೆಂಗಸಿನ ಮುಖ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ರೀ ನೋಡ್ರಿ ಎಷ್ಟು ಕರೆಕ್ಟಾಗಿ ಅವಳ ಮುಖ ಕಾಣಿಸ್ತಾ ಇದೆ ಅಂತ, ಈ ಕಳ್ಳಿ ಮಾಡಿರೋ ಕೆಲಸದಿಂದ ಇವತ್ತು ನನ್ನ ಮನೆ ಬಿಟ್ಟು ಬರೋ ರೀತಿ ಆಗೋಯ್ತು, ಈ ವಿಡಿಯೋನ ತಗೊಂಡೋಗಿ ಅತ್ತೆಗೆ ತೋರಿಸೋಣ ರೀ ಅಂತ ಹೇಳಿ ಮೀನಾ ಹೇಳ್ತಿರುವಾಗ ನೋಡ್ ಮೀನಮ್ಮ ಅವಳ ಮುಖ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ, ಇದನ್ನ ತಗೊಂಡೋಗಿ ತೋರಿಸಿದ್ರೆ ಸಕ್ಕರೆ ಒಪ್ಕೋತಾರೆ ಅನ್ನೋ ನಂಬಿಕೆ ಕೂಡ ನನಗಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ ಇವಾಗ ಏನ್ರಿ ಮಾಡೋದು ಅಂತ ಮೀನಾ ಟೆನ್ಷನ್ ಅಲ್ಲಿ ಕೇಳ್ತಾಳೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಇದಕ್ಕೆ ನನ್ನ ಹತ್ರ ಬೇರೆ ಐಡಿಯಾನೇ ಇದೆ ಅಂತ ಸೂರ್ಯ ಹೇಳ್ತಿರುವಾಗ ಅಷ್ಟರಲ್ಲಿ ಆ ವಿಡಿಯೋದಲ್ಲಿ ಹೆಂಗಸಿನ ಕೈಯಿಂದ ಪರ್ಸ್ ಕೆಳಗಡೆ ಬೀಳೋದನ್ನ ಇವರಿಬ್ರು ನೋಡ್ತಾರೆ. ಮೀನಮ್ಮ ನೋಡು ಪರ್ಸು ಇಲ್ಲೇ ಕೆಳಗಡೆ ಬಿದ್ದಿದೆ, ಮೊದಲು ಅದೇನು ಅಂತ ಹೋಗಿ ನೋಡೋಣ ಬಾ ಅಂತ ಹೇಳಿ ಸೂರ್ಯ ಮೀನನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಹಾಗೆ ಅಂಗಡಿ ಅವನಿಗೆ ವಿಡಿಯೋ ತೋರಿಸೋದಕ್ಕೆ ಥ್ಯಾಂಕ್ಸ್ ಅಂತ ಕೂಡ ಸೂರ್ಯ ಹೇಳ್ತಾನೆ. ನಂತರ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಆಚೆಗೆ ಬಂದು ಆ ಪರ್ಸ್ನ ಹುಡುಕ್ತಾ ಇರ್ತಾರೆ. ಆಗ ಸಡನ್ ಆಗಿ ಅವರಿಬ್ಬರ ಕೈಗೆ ಆ ಪರ್ಸ್ ಸಿಗುತ್ತೆ. ಹಾಗೆ ಅದರಲ್ಲಿ ಏನಿದೆ ಅಂತ ನೋಡಿದಾಗ ಅದರಲ್ಲಿ ಒಂದು ಪೇಪರ್ ಅಲ್ಲಿ ಒಂದು ಮನೆ ಅಡ್ರೆಸ್ ಸಹ ಸಿಗುತ್ತೆ. ಯಾರಿರ್ಬೋದಿದ್ದು ಅಂತ ಹೇಳಿ ಇಬ್ರು ಯೋಚನೆ ಮಾಡ್ತಾ ಆ ಕಳ್ಳಿಗೆ ಸಂಬಂಧಪಟ್ಟಿರೋ ಅಡ್ರೆಸ್ಸೇ ಇರ್ಬೋದಿದ್ದು, ಅಲ್ಲೇ ಹೋಗಿ ನೋಡೋಣ ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಕೂಡ ಮಾತಾಡ್ಕೋತಾರೆ. ಈ ಕಡೆ ತಾಳಿ ಕಳ್ಕೊಂಡು ಬಂದಿದ್ದಾಳಲ್ಲ ಅಂತ ಅರುಣ್ ಕನಕನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ. ಫಸ್ಟ್ ಆಫ್ ಆಲ್ ನಿನ್ನ ಅಲ್ಲಿ ಹೋಗು ಅಂತ ಹೇಳಿದವ್ರು ಯಾರು, ಅವನು ವ್ಯಾನ್ ತಗೊಂಡ ಅಂತ ನೀನ್ ಪೂಜೆ ಮಾಡಕ್ ಹೋಗ್ಬಿಟ್ಟಿದ್ಯಲ್ಲ, ಇವತ್ ಬಾ ಅಂತಾನೆ ನಾಳೆ ಹೋಗು ಅಂತಾನೆ. ಹೌದು ನಮ್ಮಮ್ಮನ ಆಕ್ಸಿಡೆಂಟ್ ಕೇಸಲ್ಲಿ ದುಡ್ಡು ಕೊಡೋದಕ್ಕೆ ಎಷ್ಟೆಲ್ಲ ಮಾತಾಡ್ದ, ದುಡ್ಡೇ ಇಲ್ಲ ನನ್ನ ಹತ್ರ ಅಂತ ಹೇಳಿದ್ದ. ಹೌದು ಅವ್ನು ನಿಜವಾಗ್ಲೂ ಆ ವ್ಯಾನ್ನ ದುಡ್ಡು ಕೊಟ್ಟು ತಗೊಂಡ ಅಥವಾ ಕದ್ದೇನಾದ್ರೂ ತಗೊಂಡ್ ಬಂದ, ಕಾರಲ್ಲಿ ಒಬ್ಬರನ್ನ ಸಾಯಿಸಿದ್ದು ಸಾಕಾಗ್ಲಿಲ್ವಂತ ಅವನ್ಗೆ, ಇವಾಗ ವ್ಯಾನ್ ತಗೊಂಡು ಅದರಲ್ಲೂ ಯಾರನ್ನಾದ್ರೂ ಗುದ್ದು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾನ. ಹೌದು ವ್ಯಾನ್ ತಗೊಳ್ಳೋದಕ್ಕೆ ಅವನಿಗೆ ದುಡ್ಡು ಎಲ್ಲಿಂದ ಬಂತು, ಇವಾಗ ನೀನ್ ತಾಳಿ ಕಳ್ಕೊಂಡೆ ಅಂತ ಹೇಳ್ತಾ ಇದೆಯಲ್ಲ, ಆ ತಾಳಿ ಏನಾದ್ರೂ ಮಾರಿ ನೀನೇ ಅವ್ನಿಗೆ ದುಡ್ಡು ಕೊಟ್ಕೊಟ್ಟಿಯಾ ಅಂತ ಅರುಣ್ ಕೋಪದಲ್ಲಿ ಕೇಳಿದಾಗ ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ, ಹಾಗಲ್ಲ ಏನೂ ಇಲ್ಲ, ನಾನು ಯಾವ ದುಡ್ಡನ್ನು ಭಾವನ್ ಕೊಟ್ಟಿಲ್ಲ, ನನ್ನ ತಾಳಿ ನಿಜವಾಗ್ಲೂ ದೇವಸ್ಥಾನದಲ್ಲೇ ಕಳೆದೋಯ್ತು ಅಂತ ಹೇಳಿ ಕನಕ ಹೇಳ್ತಿರ್ತಾಳೆ. ಆಗ ಅಲ್ಲ ಕಣೆ ಅವನು ವ್ಯಾನ್ ತಗೊಂಡಲ್ಲ, ಪೂಜೆಗೆ ನನ್ನ ಕರ್ದನ ಅಂತ ಹೇಳಿ ಅರುಣ್ ಕೇಳ್ತಿರೋವಾಗ ಅವ್ರು ಕರೆದ್ರು ಕೂಡ ನೀವು ಬರೋದಿಲ್ಲ ಅಂತ ಗೊತ್ತು, ಅದಕ್ಕೆ ಕರೆದಿಲ್ಲ ಅಂತ ಹೇಳಿ ಕನಕ ಹೇಳ್ತಾಳೆ. ನೋಡೆ ನಾನು ಹೋಗ್ತೀನೋ ಬಿಡ್ತೀನೋ ಅದು ಬೇರೆ ವಿಷಯ, ಆದ್ರೆ ಕರಿಯೋದು ಕರಿಬೇಕಾಗಿತ್ತಾನೆ, ನನ್ನ
ನನಗ್ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ, ನನ್ನ ಕರೀದೇ ಇರೋ ಜಾಗದಲ್ಲಿ ನೀನ್ ಹೇಗೆ ಹೋದೆ? ನೀನೇ ಹೀಗಿರ್ಬೇಕಾದ್ರೆ ನನಗ್ ಮರ್ಯಾದೆ ಇರುತ್ತಾ? ನೀನೇ ನನಗ್ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ಯಾವನೇ ನನಗ್ ಮರ್ಯಾದೆ ಕೊಡ್ತಾನೆ ಅಂತ ಹೇಳಿ ಅರುಣ್ ಕೋಪ ಮಾಡ್ಕೊಂಡು ಕೇಳ್ತಾನೆ. ಆಗ ಅಕ್ಕ ಕರೆದ್ಲು ಅಂತ ಮಾತ್ರ ನಾನು ಅಲ್ಲಿಗೆ ಹೋಗಿದ್ದು ಅಂತ ಹೇಳಿ ಕನಕ ಕಣ್ಣೀರಾಗ್ತಾ ಹೇಳ್ತಿರುವಾಗ, ಸರಿ ಆಯ್ತು ಹೋಗಿದ್ದೆ, ಅಲ್ಲಿ ಹೋಗಿದ್ದವ್ರು ಎಲ್ರದ್ದು ತಾಳಿ ಕಳ್ತನ ಆಯ್ತಾ? ಇಲ್ಲ ತಾನೇ, ನಿಂದು ಮಾತ್ರ ಹೆಂಗೆ ಕಳ್ತನ ಆಯ್ತು ಹೇಳೆ? ಈಗ ಅಲ್ಲಿದ್ರಲ್ಲ ಅವರೆಲ್ಲರೂ ಸೇರಿ ನಿನ್ಗೆ ಹೊಸ ತಾಳಿ ಚೈನ್ನ ತಂದ್ಕೊಡ್ತಾರೇನೆ ಅಂತ ಹೇಳಿ ಅರುಣ್ ಕೇಳ್ತಿರುವಾಗ, ಅದೆಲ್ಲ ಏನು ಸಮಸ್ಯೆ ಇಲ್ಲ, ನಾನೇ ನನ್ನ ದುಡ್ಡಲ್ಲಿ ತಗೋತೀನಿ ಅಂತ ಹೇಳಿ ಕನಕ ಹೇಳ್ತಿರುವಾಗ, ಇವಾಗ ದುಡ್ಡೆಲ್ಲ ಕಣೆ ಇಂಪಾರ್ಟೆಂಟು, ನಿನ್ ಕತ್ತಲ್ಲಿದ್ದ ತಾಳಿನ ನಮ್ಮಮ್ಮ ಮಾಡಿಸಿದ್ದು ಕಣೆ, ಈಗ ಅದು ಕಾಣ್ತಿಲ್ಲ, ನಮ್ಮಮ್ಮ ಕೂಡ ಇಲ್ಲ, ಅವ್ರು ಆಸೆ ಪಟ್ಟು ಮಾಡ್ಸಿರೋಂಥ ತಾಳಿನ ಕಳ್ಕೊಂಡ್ ಬಂದಿದ್ಯಾ ನೀನಲ್ಲಿ ಹೋಗಿರ್ಲಿಲ್ಲ ಅಂದಿದ್ರೆ ಈ ತರ ಕಳ್ಕೊಂಡ್ ಬರ್ತಿರ್ಲಿಲ್ಲ ಅಂತ ಹೇಳಿ ಅರುಣ್ ಕೋಪದಲ್ಲಿ ಬೈತಿರ್ತಾನೆ. ಇಲ್ಲ ರೀ, ಖಂಡಿತವಾಗ್ಲೂ ಅಕ್ಕ ಬಾವ ಆ ಕಳ್ಳಿನ ಕಂಡು ಹಿಡಿತಾರೆ ಅಂತ ಹೇಳಿ ಕನಕ ಕಾನ್ಫಿಡೆನ್ಸ್ ಇಂದ ಹೇಳ್ತಿರುವಾಗ, ಹೌದು ಕಂಡಿಡಿತಾರೆ, ಏನ್ ಅವ್ರಿಬ್ರು ದೊಡ್ಡ ಪೊಲೀಸ್ಗಳ ಕಂಡಿಡಿಯೋದಕ್ಕೆ? ನಮ್ಮಮ್ಮ ಆಸೆಯಿಂದ ಮಾಡಿಸಿರೋ ತಾಳಿನ ಕಳ್ಕೊಂಡ್ ಬಂದಿದ್ಯಲ್ಲೇ, ನಾನ್ ಕಟ್ಟಿರೋ ತಾಳಿ ಕಾಣಿಸ್ತಿಲ್ಲ ಅಂದ್ರೆ ಏನೇ ಅರ್ಥ? ನಾನ್ ಸತ್ತೋಗಿದ್ದೀನಿ ಅಂತ ಹೇಳಿ ಅರುಣ್ ಕೋಪ ಮಾಡ್ಕೊಂಡು ಕನಕನ್ ಬೈತಾ ಇರ್ತಾನೆ. ಹಾಗೆ ನೀನ್ ಮನೇಲಿ ಇರ್ಬೇಕು ಅಂತಂದ್ರೆ ನಿನ್ ತಾಳಿ ಚೈನ್ ಇದ್ರೆ ಮಾತ್ರ ನೀನು ಇಲ್ಲಿರೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಬರ್ಲೇಬೇಡ ಅಂತ ಅರುಣ್ ಬೈಕ್ ಬಂದಂಗೆ ಕನಕಾಗ್ ಬೈತ್ ಕಳಿಸ್ಬಿಡ್ತಾನೆ. ಆಗ ಕನಕ ಅಳ್ತಾ ನಾನು ಹೋಗಲ್ಲ ಅಂತ ಹೇಳ್ತಿರುವಾಗ ಅರುಣ್ ಅವಳ ಕಪಾಲಕ್ಕೆ ಜೋರಾಗಿ ಹೊಡಿತಾನೆ. ನನಗೆ ಮರ್ಯಾದೆ ಇಲ್ದಿರೋ ಜಾಗಕ್ಕೆ ಹೋಗಿದ್ದು ಅಲ್ದೆ ನಮ್ಮಮ್ಮ ಕೊಟ್ಟಿದ್ದ ತಾಳಿನೂ ಕಳ್ತಕೊಂಡ್ ಬಂದಿದ್ಯಾ, ನನ್ ಮುಂದೆ ನಿಂತ್ಕೊಂಡ್ರೆ ಸರಿ ಇರೋದಿಲ್ಲ ಅಂತ ಹೇಳ್ತಾ ಅರುಣ್ ಕನಕನ್ನ ಮನೆಯಿಂದ ಆಚೆ ತಳ್ತಾನೆ. ಆಗ ಕನಕ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಸೂರ್ಯ ಕಳ್ಳಿ ಪರ್ಸಿಂದ ಸಿಕ್ಕಿರುವಂತ ಅಡ್ರೆಸ್ ನ ಹುಡ್ಕೊಂಡು ಆ ಏರಿಯಾಗೆ ಹೋಗ್ತಾನೆ. ಅಲ್ಲಿ ಸಡನ್ ಆಗಿ ಸೂರ್ಯನ್ಗೆ ಅವ್ನ ಫ್ರೆಂಡ್ ಸಿಗ್ತಾನೆ. ಆಗ ಸೂರ್ಯ ಮೀನಾಗಿ ಅವ್ನ ಫ್ರೆಂಡ್ ನ ಪರಿಚಯ ಮಾಡಿಸ್ಕೊಡ್ತಾನೆ. ಹಾಗೆ ಮಾತಾಡ್ತಾ ಸೂರ್ಯ ನಡೆದಿದ್ದನ್ನೆಲ್ಲ ಹೇಳಿ ಈ ಅಡ್ರೆಸ್ಗೆ ನಾವು ಹುಡ್ಕೊಂಡು ಬಂದಿರೋದು ಅಂತ ಹೇಳ್ತಿರುವಾಗ ಸೂರ್ಯನ್ ಫ್ರೆಂಡು ಅಡ್ರೆಸ್ ನ ತಗೊಂಡು ನೋಡ್ತಿರ್ತಾನೆ. ಸೂರ್ಯ ಏನೋ ಇದು, ಈ ಅಡ್ರೆಸ್ಗೆ ನೀನ್ ಯಾಕೋ ಹುಡ್ಕೊಂಡು ಬಂದಿದ್ಯಾ ಅಂತ ಹೇಳಿ ಸೂರ್ಯನ್ ಫ್ರೆಂಡು ಆಶ್ಚರ್ಯ ಪಟ್ಕೊಂಡು ಕೇಳ್ತಿರುವಾಗ, ಯಾಕೋ ಏನೋ ಆಯ್ತು ಮಗ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅಲ್ಲ ಕಣೋ, ಇದಕ್ಕೂ ನಿನ್ಗೂ ಸಂಬಂಧನೇ ಇಲ್ಲ ಕಣೋ, ಅಂತ ಜಾಗ ಇದು ಅಂತ ಹೇಳಿ ಅವ್ನ ಫ್ರೆಂಡ್ ಹೇಳ್ತಾನೆ. ಏನೋ ಮಗ ಏನೋ ಹೇಳ್ತಾ ಇದೀಯ ನೀನು ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ, ಸೂರ್ಯ ಈ ಮನೆ ಒಂದ್ ರೀತಿ ಡಿಫ್ರೆಂಟ್ ಆಗಿದೆ ಕಣೋ, ಅಲ್ಲಿ ನಡೀತಾ ಇರೋ ವ್ಯವಹಾರನೇ ಅಂತದ್ದು, ಇಡೀ ಊರಲ್ಲಿ ಎಲ್ಲೇ ಕಳ್ತನ ಆದ್ರೂ ಕೂಡ ಒಡವೆಗಳನ್ನ ತಗೊಂಡ್ ಬಂದು ಇಲ್ಲೇ ಕಣೋ ಕರಗಿಸಿ ಚಿನ್ನ ಮಾಡ್ಕೊಳ್ಳೋದು ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಹೇಳ್ತಿರುವಾಗ ಸೂರ್ಯ ಮೀನಾಗಿ ಅವಳು ಯಾಕೆ ಇಲ್ಲಿ ಬರ್ಬೇಕು ಅಂತ ಅನ್ಕೊಂಡ್ಲು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆಗ ಮೀನಮ್ಮ ನಾವ್ ಎಲ್ಲಿಗೆ ಬರ್ಬೇಕಾಗಿತ್ತು ಅದೇ ಜಾಗಕ್ಕೆ ಬಂದಿದ್ದೀವಿ ಬಿಡು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಅಣ್ಣ ಇಲ್ಲಿ ಈ ತರ ನಡೀತಿದೆ ಅಂತ ಪೊಲೀಸ್ ಅವ್ರಿಗೆ ಗೊತ್ತಿಲ್ವಾ ಅಂತ ಹೇಳಿ ಮೀನಾ ಕೇಳ್ತಿರುವಾಗ, ಗೊತ್ತು ಸಿಸ್ಟರ್, ತಿಂಗಳಿಗೆ ಒಂದ್ಸಲ ಪೊಲೀಸ್ ಅವರೇ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಅವರು ಒಳಗಡೆ ಹೋಗಿ ಮತ್ತೆ ಆಚೆ ಬರ್ತಿದ್ದಾಗೇನೆ ಇದೇ ಕೆಲಸನ ಮತ್ತೆ ಶುರು ಮಾಡ್ಕೋತಾರೆ, ತುಂಬಾ ಡೇಂಜರಸ್ ಜನಗಳಿದ್ದಾರೆ ಅಲ್ಲಿ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಹೇಳ್ತಿರ್ತಾನೆ. ಆಗ ಲೋ ಮಗ, ಇಂಥ ಜಾಗದಲ್ಲಿ ನೀನ್ ಯಾಕೋ ಮನೆ ಮಾಡಿದ್ಯಾ ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ, ಏನೋ ಮಾಡ್ಲಿ ಮಗ, ಬೇರೆ ಎಲ್ಲೂ ಜಾಗನೇ ಇಲ್ಲ ಕಣೋ, ಬೇರೆ ಕಡೆ ಎಲ್ಲ ಬಾಡಿಗೆ ಜಾಸ್ತಿ, ನಮ್ ಪಾಡಿಗೆ ನಾವು ನಮ್ ಕೆಲಸ ನೋಡ್ಕೊಂಡು ಸೈಲೆಂಟ್ ಆಗಿದೀವಪ್ಪ, ಯಾಕಂದ್ರೆ ಅವ್ರಿರೋ ಜಾಗದಲ್ಲಿ ಕೈ ಚಳಕಲ್ಲ ತೋರ್ಸೋದಿಲ್ಲ ಕಣೋ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ಆಗ ಏನ್ರಿ ಇವರು ಈ ರೀತಿ ಹೇಳ್ತಾ ಇದ್ದಾರೆ, ಅಲ್ಲಿರೋ ಜನಗಳು ತುಂಬಾನೇ ಡೇಂಜರಸ್ ಅಂತೆ, ಏನ್ರಿ ಮಾಡೋದು ಇವಾಗ ಅಂತ ಹೇಳಿ ಮೀನಾ ಟೆನ್ಷನ್ ಅಲ್ಲಿ ಕೇಳ್ತಾಳೆ. ಅದಕ್ಕೆ ಯಾಕೆ ಭಯ ಪಡೋದು ಮೀನಮ್ಮ, ಅವರು ಡೇಂಜರ್ ಆದ್ರೆ ನಾವು ಅವ್ರಿಗಿಂತ ಡೇಂಜರು, ಹೇಗಿದ್ರು ಇಲ್ಲೇ ಇದೆ ಅಂತ ಗೊತ್ತಾಯ್ತಲ್ಲ, ಕನಕನ ಒಡವೆನ ಕಂಡಿಡ್ದೆ ಹಿಡಿಯೋಣ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಹೌದು ರೀ ಅಂತ ಮೀನಾ ಹೇಳ್ತಿರುವಾಗ, ಸೂರ್ಯ ಯಾವ್ದಕ್ಕೂ ಈ ಜನಗಳಿಂದ ಹುಷಾರಾಗಿರಿ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಹೇಳ್ತಿರ್ತಾನೆ. ಆಗ ಮಗ ಅದೆಲ್ಲ ನಾನ್ ನೋಡ್ಕೋತೀನಿ, ನಾವಿಬ್ರು ಆ ಮನೆ ಒಳಗಡೆ ಹೇಗಾದ್ರೂ ಹೋಗ್ಲೇಬೇಕು ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಲೋ ಸೂರ್ಯ ಅದು ತುಂಬಾ ರಿಸ್ಕ್ ಕಣೋ, ಹೊಸ ಜನಗಳು ಯಾರು ಬಂದ್ರು ಕೂಡ ಅವರು ಒಳಗಡೆ ಎಲ್ಲ ಬಿಟ್ಕೊಳ್ಳೋದಿಲ್ಲ ಕಣೋ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಹೇಳ್ತಿರ್ತಾನೆ. ಹಾಗೆ ನೀನ್ ಏನಾದ್ರೂ ಒಡವೆ ಹುಡ್ಕೊಂಡು ಬಂದಿದ್ಯಾ ಅಂತ ಗೊತ್ತಾಯ್ತು ಅಂತ ಇಟ್ಕೋ, ನಿನ್ ಕತೆ ಮುಗೀತು ಅಂತ ಅನ್ಕೋ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಹೇಳ್ತಿರುವಾಗ, ದೇವಸ್ಥಾನದೊಳಗಡೆ ಹೋಗ್ಬೇಕು ಅಂತಂದ್ರೆ ದೇವ್ರ ಮೇಲಿರೋ ಭಕ್ತಿಯಿಂದ ಹೋಗ್ಬೇಕು, ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಅವನು ರೋಗಿಯಾಗಿರ್ಬೇಕು, ಅಷ್ಟೇ ಅಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ರೀ ಯಾಕ್ರಿ ಇವಾಗ ಇದನ್ನೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ಇರು ಮೀನಮ್ಮ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಕೊಡ್ಬೇಕು ಅಂತಂದ್ರೆ ನಾವು ಕಳ್ಳಿಯಾಗಿರ್ಬೇಕು ಅಷ್ಟೇ ತಾನೇ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಹೌದು ಕಣೋ ಸೂರ್ಯ, ಕರೆಕ್ಟ್ ಆಗಿ ಹೇಳ್ದೆ, ಆದ್ರೆ ನಿಮ್ಮಿಬ್ಬರನ್ನ ನೋಡಿದ್ರೆ ಯಾರು ಆ ರೀತಿ ಹೇಳ್ತಾರೆ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಕೇಳ್ತಾನೆ. ಹೌದಲ್ವಾ, ನಾವಿಬ್ರು ಹೀರೋಯಿನ್ ತರ ಇದೀವಿ ತಾನೆ ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ, ಸಾಕು ಈಗೇನಿದೆ ವಿಷಯ ಅದ್ರ ಬಗ್ಗೆ ಮಾತ್ರ ಮಾತಾಡಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅದೇ ಮೀನಾ, ನಾವಿಬ್ರು ಹೀರೋಯಿನ್ ತರ ಹೋದ್ರೆ ಯಾರು ನಂಬೋದಿಲ್ಲ, ಗೆಟಪ್ ನ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಯಾವ ಗೆಟಪ್ ಆಗ್ತಿರೋ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಕೇಳಿದಾಗ, ಹೌದು ಇವಾಗ ನಿನಗೆ ಎಲ್ಲಾದ್ರೂ ಆಚೆ ಕೆಲಸ ಇದೆಯಾ ಮಗ ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ, ಇಲ್ಲ ಕಣೋ ಸುಮ್ನೆ ಹಂಗೆ ಆಚೆಗೆ ಬಂದೆ ಅಷ್ಟೇನೆ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ಸರಿ ಲೋ ಮಗ, ನಿಮ್ಮ ಮನೇಲಿ ಸ್ವಲ್ಪ ಹೊತ್ತು ಇರ್ಬೋದೇನೋ ನಾವು ಅಂತ ಹೇಳಿ ಸೂರ್ಯ ಕೇಳ್ತಿರುವಾಗ, ಲೋ ಏನೋ ಸೂರ್ಯ ಹಿಂಗ್ ಕೇಳ್ತಾ ಇದ್ಯಾ, ನೀನು ನನಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ, ನಾನು ಇಷ್ಟು ಮಾಡೋದಿಲ್ವಾ ಹೇಳು, ನೀನು ಎಷ್ಟು ದಿವಸ ಬೇಕಾದ್ರೂ ಇರ್ಬೋದಿಲ್ಲಿ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾ ಸೂರ್ಯನ ಕರ್ಕೊಂಡು ಹೋಗ್ತಿರುವಾಗ, ರೀ ಯಾಕ್ರಿ ಏನ್ರಿ ಮಾಡ್ತೀರಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ಹೇಳ್ತೀನಿ ಬಾರಮ್ಮ ಅಂತ ಹೇಳ್ತಾ, ಲೋ ಮಗ ಈ ತರ ಗೆಟಪ್ ಎಲ್ಲ ಹಾಕೋದಕ್ಕೆ ಸ್ವಲ್ಪ ಸ್ಪೆಷಲ್ ಐಟಮ್ ಎಲ್ಲ ಬೇಕು ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಏನೋ ಮಗ ಐಟಮ್ ಎಲ್ಲ ಕೇಳ್ತಾ ಇದೆಯಾ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಕೇಳ್ತಾನೆ. ಆಗ ರೀ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ಅಯ್ಯೋ ಮೀನಮ್ಮ, ನಾನು ಆ ಥರ ಅಲ್ಲ ಕಣೆ ಹೇಳಿದ್ದು, ನೀನು ತಪ್ಪಾಗಿ ತಿಳ್ಕೊಬೇಡ, ಅಂದ್ರೆ ಈ ತರ ಗೆಟಪ್ ಹಾಕೋದಕ್ಕೆ ನಮಗೆ ಸ್ವಲ್ಪ ಐಟಮ್ಗಳು ಅಂದ್ರೆ ವಸ್ತುಗಳು ಬೇಕು ಅಂತ ಹೇಳಿದ್ದು ಅಷ್ಟೇ ಕಣೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೌದಾ, ಏನ್ ಬೇಕು ಹೇಳೋ ಮಗ ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಕೇಳ್ತಿರುವಾಗ, ಮೇಕಪ್ ಐಟಮ್ ಮತ್ತೆ ಬಟ್ಟೆ ಬೇಕು, ಆದ್ರೆ ಬಟ್ಟೆ ಯಾವ ತರ ಬೇಕು ಅಂತಂದ್ರೆ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ನಾನ್ ತಗೊಂಡ್ ಬರ್ತೀನಿ ಬಿಡು ಅಂತ ಹೇಳಿ ಸೂರ್ಯನ್ ಫ್ರೆಂಡ್ ಹೋಗ್ತಾನೆ. ಆಗ ಇವ್ರೇನ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಮೀನಾ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ತಿರ್ತಾಳೆ.
ಈ ಕಡೆ ಕುಸುಮ ಅವರು ಮನೇಲಿ ಯೋಚನೆ ಮಾಡ್ತಾ ಕೂತ್ಕೊಂಡಿರುವಾಗ ಮಂಜ ಕುಡಿಯೋದಕ್ಕೆ ಅಂತ ನೀರು ತಂದು ಕೊಡ್ತಾನೆ. ಯಾಕಮ್ಮ ಏನಾಯ್ತು ಅಂತ ಮಂಜ ವಿಚಾರಿಸ್ತಿರುವಾಗ ಯಾಕೋ ಗೊತ್ತಿಲ್ಲ ಕಣೋ, ಮನ್ಸಿಗೆ ನೆಮ್ಮದಿನೇ ಇಲ್ಲ. ಕನಕನ್ ತಾಳಿ ಚೈನ್ನ ಅಳಿಯಂದ್ರ ಅಮ್ಮನ ತಾಳಿ ತಗೊಂಡು ಅದ್ರಲ್ಲಿ ಮಾಡಿಸಿದ್ದು. ತಾಳಿ ಕಳ್ದೋಗಿರೋದಕ್ಕೆ ಖಂಡಿತ ಅಳಿಯಂದ್ರು ಕೋಪ ಮಾಡ್ಕೊಂಡಿರ್ತಾರೆ ಕಣೋ. ಅದು ಅಲ್ಲದೆ ದೊಡ್ಡಳಿನ ವ್ಯಾನ್ ಪೂಜೆಗೆ ಬಂದು ಕನಕ ತಾಳಿ ಕಳ್ಕೊಂಡಿದ್ದಾಳಲ್ಲ ಅಂತ ಅವ್ರಿಗೆ ಇನ್ನೂ ಕೋಪ ಬಂದಿರುತ್ತೆ ಕಣೋ. ಏನ್ ಮಾಡ್ತಾರೋ ಏನೋ ಅಂತ ನನಗೆ ಭಯ ಆಗ್ತಿದೆ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿರುವಾಗ ಅಯ್ಯೋ ಅಮ್ಮ ನನಗೆ ಗ್ಯಾರಂಟಿ ಇದೆ, ಬಾವ ಆ ರೀತಿ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮಂಜ ಹೇಳ್ತಿರುವಾಗ ಅಷ್ಟರಲ್ಲಿ ಕನಕ ಅಳ್ತಾ ಮನೆಗೆ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಕುಸುಮ ಅವ್ರು ಗಾಬರಿಯಿಂದ ಕನಕನ ಹತ್ರ ಹೋಗಿ ಯಾಕೆ ಅಳ್ತಾ ಇದೆಯಾ, ಏನೇ ಆಯ್ತು ಅಂತ ವಿಚಾರಿಸ್ತಿರುವಾಗ ಮನೇಲಿ ನಡೆದಿದ್ದ ವಿಷಯನೆಲ್ಲ ಕನಕ ಕುಸುಮ ಅವ್ರ ಹತ್ರ ಹೇಳಿ ತಬ್ಕೊಂಡು ಅಳ್ತಾ ಇರ್ತಾಳೆ. ಅದನ್ನ ಕೇಳಿ ಮಂಜನ್ಗೆ ಕೂಡ ಶಾಕ್ ಆಗುತ್ತೆ. ನಾನು ಅನ್ಕೊಂಡಂಗೆ ಆಗೋಯ್ತಲ್ಲ, ಏನಪ್ಪ ಮಾಡೋದು ಅಂತ ಹೇಳಿ ಕುಸುಮ ಅವರು ತುಂಬಾನೇ ನೊಂದ್ಕೋತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.